ಇವತ್ತಿನ ರಸ್ತೆ ತಡೆಯ ಉದ್ದೇಶ ಏನು? ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರೇ ಏನು ನಮ್ನೆಲ್ಲ ಕರೆದು ಪ್ರೀ ಬಜೆಟ್ ಮೀಟಿಂಗ್ ಮಾಡಿ ಏನು ಜಿಲ್ಲೆಗೆ ನಾವು ಇಡೀ ಜಿಲ್ಲೆಗೆ ಏನು ನಮಗೆ ಕಾವೇರಿ ಕೊಳ್ಳದಿಂದ 282.75 TMC ನೀರು ಕೊಟ್ಟಿದ್ದಾರೆ. ಅದನ್ನೇ ಇನ್ನೂ 32 TMC ನೀರು ಉಳ್ಕೊತಾ ಇದೆ. ಅದನ್ನ ಬಳಸ್ಕೊಳ್ಳಲು ನೀವು ವಿಫಲರಾಗಿದ್ದೀರಾ. ಅದನ್ನ ನಮ್ಮ ಜಿಲ್ಲೆಗೆ ಕೊಟ್ಟರೆ 50,000 ಎಕರೆಗೆ ನೀರು ಕೊಡ್ಬೋದು. ಅದನ್ನ ಕೊಡಿ ಅಂತ ಕೇಳಿದ್ದು. ಏನು ರೈತರು ಗಂಟೆಗೆ 2 ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಅದು ನಮ್ಮ ಜಿಲ್ಲೆಯಲ್ಲೂ ಆಗ್ತಾ ಇದೆ. ಕೃಷಿ ರಾಜ್ಯದ ಇದು ಆ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅದು. ಹಾಗಾಗಿ ಕೃಷಿಲಿ ಏನು ರೈತ ಸಾಯ್ತಾ ಇದ್ದಾನೆ ಅದಕ್ಕೆ ನೈಸರ್ಗಿಕ ಕೃಷಿ ಒತ್ತು ಕೊಟ್ಟು ಮೌಲ್ಯವರ್ಧನೆ, ಮಾರ್ಕೆಟ್ಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಜೊತೆಗೆ ಸಿರಿಧಾನ್ಯಗಳನ್ನ PDS ಸಿಸ್ಟಮ್ ಅಲ್ಲಿ ಸೇರಿಸಿ ಏನು ಚಾಮರಾಜನ 4.5 ಲಕ್ಷ ಹೆಕ್ಟೇರ್ ಏನು ಕೃಷಿ ಜಮೀನಿದೆ ಅದಕ್ಕೆ ನೀರಾವರಿ ಕೊಡಿ ಅಂತ ಹೇಳಿದ್ರು ಸಹ ಸುಮಾರು ನಮ್ಮ ಜಿಲ್ಲೆಗೆ ಏನೆಲ್ಲ ಆಗಬೇಕು, ರಸ್ತೆಗಳಾಗಬೇಕು, ಕೃಷಿ ಪ್ರವಾಸೋದ್ಯಮ ನಾವು ಹೇಳಿದ್ದು, ಕೃಷಿ ಪ್ರವಾಸ ಎಕೋ ಟೂರಿಸಂಗೆ ನಾವು ಎಕೋ ಅಗ್ರಿ ಟೂರಿಸಂ ಕೇಳಿದ್ದು, ಅದನ್ನ ಕೊಟ್ಟಿಲ್ಲ. ಮತ್ತೆ ಏನು ಮಾಧ್ಯಮದವರು ಪ್ರತಿದಿನ ವರದಿ ಮಾಡ್ತಿದ್ದಾರೆ. ನೀವು ಯಾವ್ದಾದ್ರು ಒಂದ್ ಕಡೆ 2 ಕಡೆ ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ. ಅಲ್ಲಿ ಜಾನುವಾರುಗಳು ಸಾಯ್ತವೆ, ಒಂದ್ ಕಡೆ ಮನುಷ್ಯ ಸಾಯ್ತಾನೆ. ಏನೆಲ್ಲ ಹೆಚ್ಚು ಕಡಿಮೆ ಆದ್ರೂ ಸಹ ಇವ್ರಿಗೆ ಅದು ಕಾಣ್ತಾ ಇಲ್ಲ. ಇಲ್ಲಿನ MLAಗಳು ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಯಾರೋ ರೆಸಾರ್ಟ್ ಮಾಲೀಕರ ಚಂದ ಇವತ್ತು ಸಫಾರಿ ಓಪನ್ ಮಾಡಿದ್ದಾರೆ. ಪುನಃ ಹುಲಿಗಳು ಹೊರಗಡೆ ಬರ್ತಾ ಇವೆ, ಚಿರತೆಗಳು ಹೊರಗಡೆ ಬರ್ತಾ ಇದೆ. ಹಾಗಾಗಿ ನಾವು ಸಫಾರಿ ನಿಲ್ಲಿಸಿ ಮತ್ತೆ ರೈಲ್ವೆ ಬ್ಯಾರಿಕೇಡು, ಕಂದಿಕಗಳ ವೈಜ್ಞಾನಿಕ ಬೆಳೆ ಹಾನಿ ನಷ್ಟ ಕೊಡಿ, ಇಲ್ಲ ಪ್ರಾಣ ಹಾನಿ ನಷ್ಟ ಕೊಡಿ, ಇವೆಲ್ಲವನ್ನು ಚರ್ಚೆ ಮಾಡಿದ್ದು. ಏನು ನಮ್ಮಲ್ಲಿ 2 ಟೈಗರ್ ಇದ್ದರು, 2 ವೈಲ್ಡ್ ಲೈಫ್ ಇದೆ. ಹಾಗಾಗಿ ಚಾಮರಾಜನಗರ 58% ಕಾಡಿದೆ. ಇದಕ್ಕೆ ನೀವು ಪೈಲಟ್ ಪ್ರಾಜೆಕ್ಟ್ ಮಾಡಿ ಒಂದು ವಿಶೇಷ ಅನುದಾನ ಕೊಡಿ ಅಂತ ಹೇಳಿದ್ರು. ಅದು ಯಾವುದೂ ಇಲ್ಲ. ಒಂದಂತೂ ಸತ್ಯ, ಏನು ಮುಡುಕರ ಹಳ್ಳಕ್ಕೆ ಏನು 419 ಕೋಟಿ ಅನುದಾನ ಹೇಳಿದ್ದಾರೆ. ಅದು ಮೊದಲನೇದಾಗಿ ಎಲ್ಲರ ಈ ಸಂಘಟನೆಗಳಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಮಾನ್ಯ ಶಾಸಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಉಸ್ತುವಾರಿ ಸಚಿವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ಆ ಒಂದು ಉತ್ತರ ಅನೂರು ಭಾಗದಲ್ಲಿ ಏನು ಕುಡಿಯೋ ನೀರು ಸಮಸ್ಯೆ ಇದೆ ಆ ಭಾಗಕ್ಕೆ ಒಂದಷ್ಟು ಕೆಲಸ ಮಾಡಿದ್ರೆ ಪ್ರಗತಿಪರ ಸಂಘಟನೆಗಳು, ವಿರೋಧ ಪಕ್ಷ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಆಯ್ತು. ಅದೊಂದೇ ಗೊತ್ತು, ಇನ್ನು ಎಲ್ಲವನ್ನು ಕೇಳಿದ್ರೆ ಚಾಮರಾಜನಗರ ಸತತವಾಗಿ ಪ್ರತಿ ವರ್ಷ